ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟ್ರೇಂಜ್ ಸ್ಟೋರೀಸ್. ಇದು ಪಾರ್ಟ್ 3. ನಾನು PU ಅಲ್ಲಿ ಕಾಲೇಜ್ ಹೋಗ್ಬೇಕಾದ್ರೆ ಬಯಾಲಜಿ ತಗೊಂಡಿದ್ದೆ. ಒಂದಿನ ಅವತ್ತು ಲ್ಯಾಬ್ ಇತ್ತು. ಆಕ್ಚುಲಿ ಲ್ಯಾಬ್ ಮುಗಿಸ್ಕೊಂಡು ಎಲ್ಲ ಕ್ಲಾಸಸ್ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗೋಣ ಅಂತ ಹೋದಾಗ ಮಳೆ ಶುರುವಾಯಿತು. ತುಂಬಾ ಜೋರಾಗಿ ಬೀಳ್ತಿತ್ತು ಮಳೆ. ಬಟ್ ನಮ್ಮನೆ ಆಕ್ಚುಲಿ ತುಂಬಾ ಹತ್ರ ಇತ್ತು. ಇನ್ನೇನು ಹತ್ರ ಅಲ್ವಾ, ಬೇಗ ಬೇಗ ಹೋಗ್ಬಿಟ್ರೆ ಮನೆಗೆ ಹೋಗ್ಬೋದು ಅಂತ ಇನ್ನೇನು ಸ್ವಲ್ಪ ಬೇಗ ನೋಡ್ಕೊಂಡು ಹೋಗೋಣ ಅಂತ ಹೋಗ್ತಿದ್ದೆ. ಬಟ್ ತುಂಬಾ ಜೋರಾಯಿತು. ನಾನೇನು ಮಾಡಲಿ, ಸರಿ ಅಂತ ಪಕ್ಕದಲ್ಲಿ ಒಂದು ಮನೆ ಹತ್ರ ನಿಂತ್ಕೊಂಡೆ. ನನಗಿನ ಆ್ಯಕ್ಚುಲಿ ನನ್ನ ಬಯಾಲಜಿ ರೆಕಾರ್ಡ್ ಬುಕ್ ಎಲ್ಲಿ ನಿಂದೋಗುತ್ತೋ ಅನ್ನೋ ಭಯ ಇತ್ತು ಆ್ಯಕ್ಚುಲಿ. ಸರಿ ಅಂತ ಅಲ್ಲಿ ನಿಂತ್ಕೊಂಡಿದ್ದಾಗ ಅಲ್ಲಿನ ಒಳಗಿಂದ ಒಂದು ಅಜ್ಜಿ ಹೊರಗೆ ಬಂದರು. ಅವರು ನಾನು ನೋಡ್ಬಿಟ್ಟು, ಅಲ್ಲಿ ಯಾಕಮ್ಮ ಹೊರಗಡೆ ನಿಂತ್ಕೊಂಡಿದ್ಯಾ, ಪರವಾಗಿಲ್ಲ ಒಳಗೆ ಬಂದು ನಿಂತ್ಕೊ ಅಂತ ಹೇಳಿದ್ರು. ಇಟ್ ವಾಸ್ ಸೋ ಸ್ವೀಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆ್ಯಂಡ್ ವೆರಿ ಸ್ವೀಟೆಸ್ಟ್ ಪಾರ್ಟ್ ಅಂದರೆ, ನಾನು ಆ್ಯಕ್ಚುಲಿ ಅವ್ರ ಮನೆ ಇಲ್ಲೇ ಇದೆ, ನಾನು ಹೊರಡ್ತೀನಿ ಅಂತ ಇನ್ನೇನು ಹೇಳಿದಾಗ ಶಿ ಜಸ್ಟ್ ಹ್ಯಾಂಡೆಡ್ ಮೀ ಆ್ಯನ್ ಅಂಬ್ರೆಲಾ. ಗೊತ್ತಾ, ನಾನು ಆ ಛತ್ರಿ ತೊಗೊಂಡೆ ಮನೆಗೆ ಸೇರಿ ಆಮೇಲೆ ನೆಕ್ಸ್ಟ್ ದಿನ ಅವ್ರಿಗೆ ಛತ್ರಿ ವಾಪಸ್ಸು ಕೊಟ್ಟೆ ಹೋಗಿ. ಈ ಥರ ಇನ್ಸಿಡೆನ್ಸಸ್ ಆದಾಗ ಅನಿಸುತ್ತೆ ಪ್ರಪಂಚ ಅಂತೂ ತುಂಬ ಕಾಸ್ಟ್ಲಿ ಆಗಿದೆ, ಬಟ್ ಕೈಂಡ್ನೆಸ್ ಅನ್ನೋದು ಆಲ್ವೇಸ್ ಫ್ರೀ. ಸೊ ಬಿ ಕೈಂಡ್, ಬಿ ಹ್ಯಾಪಿ.